ಸೌಕರ್ಯವಿಲ್ಲದೆ ನಲುಗುತ್ತಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆ. ಶೌಚಾಲಯ ಹಾಗೂ ಕುಡಿಯುವ ನೀರಿಗಾಗಿ ರೈತರು ಜನರ ಪರದಾಟ. ಎಸ್ ವೀಕ್ಷಕರೇ, ಅದು ಹೇಳಿ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ್ರೆ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ. ಇಂತಹ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯವನ್ನ ನೀಡುವ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ. ಆದರೆ ಗುಬ್ಬಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ. ಈ ವೇಳೆ ರೈತರು ಸಾರ್ವಜನಿಕರು ಬರ್ತಾರೆ. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಹೌದು, ಪಟ್ಟಣದಲ್ಲಿ ಪ್ರತಿ ಸೋಮವಾರ ನಡೆಯುವ ಈ ಸಂತೆಗೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ರೈತರು ವ್ಯಾಪಾರ ವಹಿವಾಟನ್ನ ನಡೆಸಲು ಬರ್ತಾರೆ. ಇಲ್ಲಿ ಕುರಿ, ಮೇಕೆ, ಕೋಳಿ ಸೇರಿದಂತೆ ದವಸ ಧಾನ್ಯಗಳ ಮಾರಾಟ ಜೋರಾಗಿಯೇ ನಡೆಯುತ್ತದೆ. ಗುಬ್ಬಿ ಸಂತೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲೇ ಹೆಸರುವಾಸಿ. ಆದ್ರೆ ಇಲ್ಲಿಗೆ ಬರುವ ರೈತರಿಗೆ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗದೆ ಪರದಾಡುವಂತಾಗಿದೆ. ಯಾವ ಉದ್ದೇಶಕ್ಕೆ ಬಂದಿದ್ರಿ? ಮೇಕೆ ಹೊಡ್ಕೊಂಬಂದರೆ ಇಲ್ಲಿ ಮಾರುಕಟ್ಟೆ ಒಳಗಡೆ ಬಂದರೆ ಅಕ್ಕಿ, ರಾಗಿ, ಗೋಧಿ ಇವೆಲ್ಲ ನಾನು ರೋಡಿಗೆ ಸುಟ್ಕೊಂಡು ಜನಕ್ಕೆಲ್ಲ ಇಕ್ಕಟ್ಟು ಮಾಡಿ ನಿಂತಿದ್ದಾರೆ. ಮತ್ತೆ ಸುಂಕವನ್ನು ತಗೊಂತಾರೆ. ಎಷ್ಟು ತಗೋತಾರೆ? ಒಂದು ಮೇಕೆಗೆ 5 ರೂಪಾಯಿ ಏನೋ ತಗೊಂತಾರೆ. ಅದನ್ನೆಲ್ಲ ತಗೊಳ್ಳೋ ಬದಲು ಇದನ್ನೆಲ್ಲ ಜಾಗ ಮಾಡಕ್ಕೆ ಕೊಟ್ಟಕ್ಕಾಗತ್ತಲ್ವಾ? ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ? ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ. ಇದೆಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ಸರ್? ಎಲ್ಲಿದ್ದಾರೆ? ಬೆಂಗಳೂರಿಂದ ಸರ್. ಏನು ಹೇಳ್ತೀರಿ? ಕೃಷಿ ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ಆಗಿರೋದು ನೋಡಿದರೆ ನಮ್ಮ ತಾಲೂಕಿನಲ್ಲಿ ಇದು ಭಾಳ ಆಶ್ಚರ್ಯಕರವಾದ ಒಂದು ಸಂಗತಿ. ಆದ್ದರಿಂದ ಇದನ್ನು ನೀವು ಮೇಲಧಿಕಾರಿಗಳು ಬಂದು ಪರೀಕ್ಷೆ ಮಾಡಿ ಇಲ್ಲಿನ ನೀರಿನ ಘಟಕ, ಮೇಕೆ ಮಾರುವ ಜಾಗ, ರೇಷನ್ ಮಾಡುವ ಜಾಗ ಇದೆಲ್ಲವನ್ನು ಒಂದು ವ್ಯವಸ್ಥಿತಪಡಿಸಿಕೊಡಬೇಕು ಅಂತ ಹೇಳಿ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನು ಮಾರುಕಟ್ಟೆಯಲ್ಲಿ ಇರುವ ಶುದ್ಧ ನೀರಿನ ಘಟಕವು 6 ತಿಂಗಳಿನಿಂದ ಕೆಟ್ಟು ಹೋಗಿದೆ. ಮತ್ತೊಂದೆಡೆ ಶೌಚಾಲಯವಿಲ್ಲದ ಕಾರಣ ವ್ಯಾಪಾರಕ್ಕಾಗಿ ಬರುವಂತಹ ರೈತರು ಮತ್ತು ಸಾರ್ವಜನಿಕರು ಕುಡಿಯುವ ನೀರು ಹಾಗೂ ಶೌಚಾಲಯಕ್ಕಾಗಿ ಪರದಾಡುವಂತಾಗಿದೆ. ಅಲ್ಲದೆ ಮಾರುಕಟ್ಟೆ ಒಳಭಾಗದಲ್ಲಿ ನಿರ್ವಹಣೆ ಕೊರತೆಯಿಂದ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದ್ದು, ಸಂತೆಗೆ ಸಾಗುವ ರಸ್ತೆಯಲ್ಲಿಯೇ ರೈತರು ಅಂಗಡಿ ಮುಂಗಟ್ಟನ್ನ ತೆರೆದು ವ್ಯಾಪಾರ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ಸುಂಕ ವಸೂಲಿ ಮಾಡುವ ಅಧಿಕಾರಿಗಳು ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಸ್ಥಳೀಯ ವ್ಯಾಪಾರಸ್ಥರು ಮತ್ತು ರೈತರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗುಬ್ಬಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ನಾವಿದ್ದೀವಿ. ಗುಬ್ಬಿಯಲ್ಲಿ ವಿಶೇಷ ಏನಂದ್ರೆ ಪ್ರತಿ ಸೋಮವಾರ ವಾರಕ್ಕೊಮ್ಮೆ ನಿತ್ಯ ಸೋಮವಾರ ಸಂತೆ ಅಂತ ನಡೆಯುತ್ತೆ. ತಾಲೂಕಿನ ಮತ್ತು ಜಿಲ್ಲೆಯ ವಿವಿಧ ಭಾಗಗಳಿಂದ ಹಲವಾರು ರೀತಿಯ ರೈತರು ಆಗಮಿಸಿ ಇಲ್ಲಿ ಕುರಿ, ಕೋಳಿ, ಮೇಕೆ ಮತ್ತು ಹಲವು ರೀತಿಯ ದವಸ ಧಾನ್ಯಗಳನ್ನ ಮಾರಾಟ ಮಾಡುವಂಥ ಸ್ಥಿತಿ ಇಲ್ಲಿ ನಿತ್ಯ ನಡೀತಾ ಇದೆ. ಇಡೀ ಜಿಲ್ಲೆಯಲ್ಲಿಯೇ ಕೂಡ ಇಲ್ಲಿ ಅತ್ಯುತ್ತಮವಾದ ಒಂದು ಸಂತೆ ನಡೆಯುತ್ತದೆ ಅನ್ನೋದರಲ್ಲಿ ಮತ್ತೊಂದು ಬೇರೆ ಮಾತಿಲ್ಲ. ಆದರೆ ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಜನಗಳಿಗೆ ಬರ್ತಕ್ಕಂಥ ಏನು ರೈತರಿಗೆ ಯಾವುದೇ ರೀತಿಯ ಶೌಚಾಲಯ ವ್ಯವಸ್ಥೆಗಳಾಗಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ವಿಫಲರಾಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲೆಲ್ಲ ರೈತರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಇಲ್ಲಿ ನಿಜವಾಗ್ಲೂ ಇಲ್ಲಿನ ಸಮಸ್ಯೆಗಳೇನು, ಯಾಕೆ ಈ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿನ ಸ್ಥಳೀಯ ಮುಖಂಡರುಗಳು ಮತ್ತು ಇಲ್ಲಿನ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ ಸರ್. ಇವತ್ತು ಇಲ್ಲಿ ಸ್ಥಳೀಯವಾಗಿ ಮೂಲಭೂತ ಸೌಕರ್ಯಗಳಿಂದ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಲುಗ್ತಾ ಇದೆ. ಯಾವ ಉದ್ದೇಶಕ್ಕೆ? ನನ್ನ ಹೆಸರು ಬಂದು CG ಲೋಕೇಶ್. ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಗುಬ್ಬಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ವಿ. ಏನಪ್ಪ ಗುಬ್ಬಿಯ ಇವತ್ತಿನ ಮೂಲಭೂತ ಸೌಕರ್ಯದ ಬಗ್ಗೆ ಅಂದರೆ, ನಾನು ಬೆಳಿಗ್ಗೆನೇ 7 ಗಂಟೆ ಸಮಯದಲ್ಲಿ ಈ ಒಂದು APMC ಆವರಣದಲ್ಲಿ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಭಾಳ ರೋಚಕವಾದಂಥ ವಿಷಯಗಳು ನಮ್ಗೆ ಕಂಡು ಬಂತು. ಯಾಕಪ್ಪ ಅಂದರೆ, ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಸೋಮವಾರ ಸಂತೆ ಅಂದರೆ ಹೆಗ್ಗಳಿಕೆ. ವಾರಕ್ಕೊಂದು ದಿವಸ ರೈತರುಗಳು ಅವರ ಏನು ದವಸ ಧಾನ್ಯ, ಅಡಿಕೆ, ತೆಂಗು, ಮೇಕೆ, ಕುರಿ, ಕೋಳಿ ಇತರೆ ಎಲ್ಲ ವಸ್ತುಗಳನ್ನ ತಂದು ಇವತ್ತು ಮಾರಾಟ ಮಾಡಿ ಅವರ ಜೀವನೋಪಾಯಕ್ಕೆ ರೂಪಿಸ್ಕೊಳ್ತಕ್ಕಂಥ ಒಂದು ದಿನ ಇದು ಸೋಮವಾರ ಸಂತೆಯಲ್ಲಿ. ಯಾಕೆಂದರೆ ಅಷ್ಟು ವಿಶೇಷವಾಗಿ ಇಲ್ಲಿ ಸಂತೆ ನಡೆದು ರೈತರು ಮಾರಾಟ ಮಾಡ್ಕೊಂಡು ಮನೆಗೆ ಹೋಗೋಂಥ ಜಾಗ ಇದು. ಈ ಒಂದು ಜಾಗದಲ್ಲಿ ಏನಾಗಿದೆ ಅಂದರೆ, ಇವತ್ತು ಮೊದಲನೇದಾಗಿ ಒಂದು ನಮ್ಮ APMC ಒಳಗಡೆ ಶುದ್ಧ ಕುಡಿಯೋ ನೀರಿನ ಘಟಕ ಅಂತೇಳಿ ಮಾಡಿದರೆ, ಆ ಘಟಕದಲ್ಲಿ ಕುಡಿಯೋ ನೀರೇ ಬರೋದಿಲ್ಲ.
ಸುಮಾರು ಜನ ರೈತರುಗಳು ನಮಗೆ ಫೋನ್ ಮಾಡೋರು, ಅಣ್ಣ ನಮ್ಗೆ ನೀರಿಲ್ಲ, ರೈತರುಗಳೆಲ್ಲ ಹೇಳೋರು. ಬಟ್ ನಾವು ನೋಡಬೇಕು ಅಂತೇಳಿ ಇವತ್ತು ಉದ್ದೇಶಪೂರ್ವಕವಾಗಿ ಬಂದು ಗಮನಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಸುಮಾರು 6 ತಿಂಗಳು ಹಿಂದಿಂದಲೂ ಇಲ್ಲಿ ರಿಪೇರಿ ಆಗಿಲ್ಲ. ಕುಡಿಯೋ ನೀರಿನ ಘಟಕ ಕುಡಿಯೋಕ್ಕೆ ನೀರಿಲ್ಲ, ಒಂದನೇದು. ಎರಡನೇದು ಶೌಚಾಲಯವಿದೆ ಅಷ್ಟೇ, ಶೌಚಾಲಯವಿದೆ. ಆದರೆ ಶೌಚಾಲಯದ ಹತ್ರ ಒಂದು ಯಾವುದೇ ಒಂದು ಜಂಗಲ್ ಕ್ಲೀನಿಂಗ್ ಆಗಿರಲಿ, ಆ ಒಳಗಡೆ ಕ್ಲೀನಿಂಗ್ ಆಗಿರಲಿ, ಆ ಶೌಚಾಲಯಕ್ಕೆ ಒಂದು ಪೆನಲ್ ಹಾಕಿ ಅಥವಾ ಇನ್ನೊಂದು ಶುದ್ಧೀಕರಣವಾಗಿ ಇಟ್ಕೊಂಡೇ ಇಲ್ಲ. ಆ ಶೌಚಾಲಯ ನೋಡಿದ್ರೆ ಅಲ್ಲಿರೋ ಜಂಗಲ್ ನೋಡಿದ್ರೆ ಆ ರೈತರಿಗೆ ಗೊತ್ತೇ ಆಗಲ್ಲ ಅದು ಶೌಚಾಲಯ ಅಂತ ಒಂದು ಸ್ಥಿತಿಲಿ ಕೂಡಿರ್ತಕ್ಕಂಥ ಒಂದು ಶೌಚಾಲಯ ಇದೆ. ಅದರಿಂದ ಮುಂದಕ್ಕೆ ಭಾಗವಾಗಿ ಹೋದಂಥ ಸಂದರ್ಭದಲ್ಲಿ ನಮಗೆ ರೈತರುಗಳು ಬರೋದು ವಾರಕ್ಕೊಂದೇ ದಿವಸ ಬಂದರೆ ನಮ್ಮ APMC ಆವರಣದ ಒಳಗಡೆ ಸ್ವಲ್ಪ ಎಲ್ಲ ಜನ ಜಾಸ್ತಿ. ಬೆಳಿಗ್ಗೆ 7 ಗಂಟೆಯಿಂದಲೇ ಮೇಕೆ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಈಗ ರೈತರುಗಳಿಗೆ ಲಗೇಜ್ ಆಟ ತರ್ತಾರೆ, 5 ಮೇಕೆ ಹಾಕ್ಕೊಂಡು ಅವ್ರಿಗೆ ಟೌನ್ ಒಳಗಡೆ ಬಂದು ಸ್ವಲ್ಪ ಭಯ ಇರುತ್ತೆ. ಆದರೂ ಒಳಗಡೆಗೆ ಏನು ಮಾಡಿದ್ದಾರೆ, ರಸ್ತೆ ತುಂಬ ವ್ಯಾಪಾರಸ್ಥರು ಏನು ಮಾಡಿದ್ದಾರೆ, ಎಲ್ಲ ಅವರ ಏನು ದವಸ ಧಾನ್ಯ ಮತ್ತು ಇತರೆ ಎಲ್ಲ ಏನು ಒಂದ್ ರೀತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಭದ್ರತೆ ಇಲ್ಲ ಅನ್ನೋದು. ಯಾಕೆಂದ್ರೆ ಕಳೆದ ಬಾರಿನೂ ಕೂಡ ಇದೇ ಜಾಗದಲ್ಲಿ ಏನು ನಾವು ನಿಂತಿರೋ ಸ್ಥಳದಲ್ಲಿ ಏನು ಕಾರನ್ನ ಹೊಡೆದು ಅಲ್ಲಿರ್ತಕ್ಕಂಥ ದುಡ್ಡನ್ನ ಎತ್ಕೊಂಡು ಹೋದಂತ ಸ್ಥಿತಿನೂ ಕೂಡ ನಿರ್ಮಾಣ ಆಗಿತ್ತು. ಖಂಡಿತವಾಗ್ಲು ನಮ್ಗೆ ಯಾಕೆ ಇದು ಆಗ್ತಾ ಇದೆ ಅಂದ್ರೆ ಇಲ್ಲಿ ಅಧಿಕಾರಿಗಳ ಲೋಪನೆ ಎದ್ದು ಕಾಣಿಸ್ತಾ ಇದೆ. ಏನ್ ನಮ್ಮ ತಾಲೂಕ್ ಕೇಂದ್ರ ಇದು ಗುಬ್ಬಿ ತಾಲೂಕು ಕೇಂದ್ರ ಕಚೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ, ಇದರಿಂದ ಹೊರತು ಭಾಗವಾಗಿ ಚೇಳೂರಿನಲ್ಲಿದೆ. ಒಂದು ಪ್ರಾಣ ಏನು ಒಂದು ಕೇಂದ್ರ ಸ್ಥಾನದಲ್ಲೇ ಕಳ್ತನ ಆಗ್ತಿದೆ. ಮತ್ತೆ ನಮಗೂ ಕಂಡು ಬಂದಿದೆ, ರಾಗಿ ಕಳ್ತನ ಆಗಿತ್ತು, ಮತ್ತೆ ಹಣ ಕಳ್ತನ ಆಗಿತ್ತು. ಇವೆಲ್ಲ ಸಂದರ್ಭ ಬಂದಾಗ್ಲೂ ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.